ಈಗ ನೋಡಿ ಅಧ್ಯಕ್ಷರೀಗ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಇಲಾಖೆ ವಿರುದ್ಧ ಯಾರು ಈ ಕಡೆ ವಿರೋಧ ಪಕ್ಷದಿಂದ ಮಾತಾಡ್ತಾ ಇಲ್ಲ. ಯಾರು ಭ್ರಷ್ಟರದಾರ, ಯಾರು ಚಮಚಾಗಿರಿ ಮಾಡ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ. ಈಗ ಆಡಳಿತ ಪಕ್ಷದವ್ರಿಗೆ ಯಾಕೆ ಬ್ಯಾನ್ ಆಗ್ಲಕತ್ತದ? ಎದ್ದೆದ್ದು ಕಾಲಿಂಗ್ ಅಟೆನ್ಷನ್ ತಗೋತಾರೆ, ಇದು ಪೊಲೀಸ್ ಇಲಾಖೆಗೆ ಅಪಮಾನ ಅಂತಾರೆ. ಎಲ್ಲಿ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಬೆನ್ನು ಮುಟ್ಕೊಳಕತ್ತಾರ? ಇದು ನನ್ನ ಮೂಲ ಪ್ರಶ್ನೆ. ಎಲ್ಲ ಮಾತಾಡ್ತಾರ ಅವರು. ಅವ್ರ ಕಾಲದಲ್ಲಿ ಏನೇ ಸುಧಾರಣೆ ಕೇಳಲಿಕ್ಕೂ ಕೂತವ್ರು ಎತ್ತಾಡೋರು ಯಾಕೆ ಅವ್ರು ಎದ್ದು ಕುಡಿತಾರೆ ಅಂದ್ರೆ ಖಾಲಿ ಗಣೇಶನ್ ಐತೆ ಕುಡಿತಾರೆ. ಖಾಲಿ ಗಣೇಶನ್ ಚರ್ಚೆ ಕೊಡಿ ಅವ್ರಿಗೆ ಮಾತಾಡ್ತಾರೆ. ನಾವು ಮಾತಾಡ್ಬೇಕಲ್ಲ, ನೀವು ಯಾಕೆ ಮಾತಾಡ್ತಿರಲಿ? ಆಯ್ತು, ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದವರು ಶ್ರೀನಿವಾಸ್ ಕೂತ್ಕೊಳ್ಳಿ. ಈಗ ನೋಡಿ ಅಧ್ಯಕ್ಷರೀಗ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಇಲಾಖೆ ವಿರುದ್ಧ ಯಾರು ಈ ಕಡೆ ವಿರೋಧ ಪಕ್ಷದಿಂದ ಮಾತಾಡ್ತಾ ಇಲ್ಲ. ಯಾರು ಭ್ರಷ್ಟರದಾರ, ಯಾರು ಚಮಚಾಗಿರಿ ಮಾಡ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ. ಈಗ ಆಡಳಿತ ಪಕ್ಷದವ್ರಿಗೆ ಯಾಕೆ ಬ್ಯಾನ್ ಆಗ್ಲಕತ್ತದ? ಎದ್ದೆದ್ದು ಕಾಲಿಂಗ್ ಅಟೆನ್ಷನ್ ತಗೋತಾರೆ, ಇದು ಪೊಲೀಸ್ ಇಲಾಖೆಗೆ ಅಪಮಾನ ಅಂತಾರೆ. ಎಲ್ಲಿ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಬೆನ್ನು ಮುಟ್ಕೊಳಕತ್ತಾರ? ಇದು ನನ್ನ ಮೂಲ ಪ್ರಶ್ನೆ. ಎಲ್ಲ ಮಾತಾಡ್ತಾರ ಅವರು. ಅವ್ರ ಕಾಲದಲ್ಲಿ ಏನೇ ಸುಧಾರಣೆ ಕೇಳಲಿಕ್ಕೂ ಕೂತವ್ರು ಎತ್ತಾಡೋರು ಯಾಕೆ ಅವ್ರು ಎದ್ದು ಕುಡಿತಾರೆ ಅಂದ್ರೆ ಖಾಲಿ ಗಣೇಶನ್ ಐತೆ ಕುಡಿತಾರೆ. ಖಾಲಿ ಗಣೇಶನ್ ಚರ್ಚೆ ಕೊಡಿ ಅವ್ರಿಗೆ ಮಾತಾಡ್ತಾರೆ. ನಾವು ಮಾತಾಡ್ಬೇಕಲ್ಲ, ನೀವು ಯಾಕೆ ಮಾತಾಡ್ತಿರಲಿ? ಆಯ್ತು, ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದವರು ಶ್ರೀನಿವಾಸ್ ಕೂತ್ಕೊಳ್ಳಿ.